ಗೃಹ ಸಚಿವರಾದ ಜಿ ಪರಮೇಶ್ವರ್ ಅವರು ತಮ್ಮ ಅಹವಾಲನ್ನ ಆಲಿಸಿ ತಮಗೆ ಆಗಿರುವ ದೌರ್ಜನ್ಯಕ್ಕೆ ನ್ಯಾಯ ಸಿಗಬೇಕು ಹಾಗೂ ಅಕ್ರಮಗಳಿಗೆ ಕಡಿವಾಣ ಹಾಕಬೇಕು ಎಂದು ಅಂಕೋಲಾದ ತಹಶೀಲ್ದಾರ್ ಕಚೇರಿ ಎದುರಿನ ಜೈ ಹಿಂದ್ ಮೈದಾನದಲ್ಲಿ ವಕೀಲರಾದ ನಾಗರಾಜ್ ನಾಯ್ಕ್ ಅವರು ನಡೆಸುತ್ತಿರುವ ಧರಣಿ ಸತ್ಯಾಗ್ರಹ ಸ್ಥಳಕ್ಕೆ ಜೆಡಿಎಸ್ ಉತ್ತರ ಕನ್ನಡದ ಜಿಲ್ಲಾಧ್ಯಕ್ಷರಾದ ಸೂರಜ್ ನಾಯ್ಕ್ ಸೋನಿ ಅವರು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ಜಿಲ್ಲೆಯ ಜೆಡಿಎಸ್ ವತಿಯಿಂದ ನಾಗರಾಜ್ ನಾಯ್ಕ್ ಅವರಿಗೆ ಬೆಂಬಲ ವ್ಯಕ್ತಪಡಿಸಿದ್ರು. ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ವೃತ್ತಿ ಮತ್ತು ಸಮಾಜ ಸೇವೆಯಲ್ಲಿ ನಾಗರಾಜ್ ನಾಯ್ಕ್ ಅವರು ಒಳ್ಳೆಯ ಹೆಸರನ್ನ ಗಳಿಸಿಕೊಂಡಿದ್ದಾರೆ. ನಾವೆಲ್ಲರೂ ಅವರ ವ್ಯಕ್ತಿತ್ವದ ಅಭಿಮಾನಿಗಳು. 5 ದಿನಗಳಿಂದ ಅವರು ಉಪವಾಸ ಸತ್ಯಾಗ್ರಹದಲ್ಲಿ ತೊಡಗಿಕೊಂಡಿದ್ದು, ಕಾನೂನು ಅರಿವು ಇದ್ದವರು ಬೇಡಿಕೆಗಳನ್ನ ಸರ್ಕಾರ ಕೂಲಂಕುಷವಾಗಿ ಅದನ್ನ ಕೇಳುವ ಸೌಜನ್ಯವಿರಬೇಕು. ಅದೆಷ್ಟೋ ಯುವಕರಿಗೆ ಒಳ್ಳೆ ದಾರಿ ತೋರಿಸ್ಕೊಟ್ಟು ನಮಗೆ ಅವ್ರಿಗೆ ವೈಯಕ್ತಿಕವಾಗಿ ಭಾಳ ಒಳ್ಳೆಯ ಸಂಬಂಧ ಇದೆ ಮತ್ತು ಅವ್ರ ವ್ಯಕ್ತಿತ್ವದ ಬಗ್ಗೆ ನಾವೆಲ್ಲರೂ ಅವ್ರ ಬಗ್ಗೆ ಭಾಳ ದೊಡ್ಡ ಅಭಿಮಾನಿ. ಇವತ್ತಿನ ಘಟನೆ ಈಗ 7ನೇ ದಿನಕ್ಕೆ ಕೂತಿದ್ದಾರೆ. ಮೊದಲೆರಡು ದಿನ ಉಪವಾಸ ಸತ್ಯಾಗ್ರಹ ಆಗ್ತಿದೆ, 5 ದಿನದಿಂದ ಉಪವಾಸ ಸತ್ಯಾಗ್ರಹ ಮಾಡ್ತಾಯಿದ್ದಾರೆ. ಅವರ ಕೋರಿಕೆ ಏನಿದೆ ಅದು ಕೂಲಂಕುಷವಾಗಿ ಪೊಲೀಸ್ ಇಲಾಖೆ ಮತ್ತು ಇವತ್ತಿನ ಸರ್ಕಾರ ಒಂದು ಹಿರಿಯ ವ್ಯಕ್ತಿ, ಹಿರಿಯ ವಕೀಲರು, ಕಾನೂನು ಅರಿವಿದ್ದಂಥವರು ಯಾವ ರೀತಿ ಕಾನೂನಿನ ತೊಂದರೆ ಆಗಿದೆ, ಅನ್ಯಾಯ ಆಗಿದೆ ಅಂತ ಹೇಳಿದಾಗ ಅದು ಕೇಳುವಂಥ ಸೌಜನ್ಯ ಇರಬೇಕು. ಒಂದು ಪಕ್ಷದ ಮುಖಂಡರು ಅಂತ ಇವ್ರ ಬಗ್ಗೆ, ಒಂದು BJP ಮುಖಂಡರು ಅಂತ ಇವತ್ತು ಕಾಂಗ್ರೆಸ್ ಸರ್ಕಾರ ನಡೀತಾ ಇದೆ, ಕಾಂಗ್ರೆಸ್ ಸರ್ಕಾರ ಇದೆ. ಬರೀ ಒಂದು BJP ಮುಖಂಡರು ಅಂತ ಇವರು ಒಂದು ಕಾಂಗ್ರೆಸ್ ಮೈಂಡಲ್ಲಿ ನೋಡಬಾರ್ದು. ಹೋಮ್ ಮಿನಿಸ್ಟರ್ ಈಸ್ ಅ ಮಿನಿಸ್ಟರ್ ಫಾರ್ ಪಬ್ಲಿಕ್, ಈಸ್ ಎ ಮಿನಿಸ್ಟರ್ ಫಾರ್ ಎಂಟೈರ್ ಕರ್ನಾಟಕ. ಹಾಗಾಗಿ ನಾನು ವಿನಂತಿ ಮಾಡ್ತೀನಿ, ತಕ್ಷಣ ಅವ್ರು ಏನು ಹೇಳ್ತಿದ್ದಾರೆ ಅದಕ್ಕೆ ಸ್ಪಂದಿಸಬೇಕು. ಅವರು ಒಂದಿಷ್ಟು ದಾಖಲೆಗಳನ್ನು ಇಟ್ಕೊಂಡಿದ್ದಾರೆ, ಅದನ್ನು ನೋಡುವಂಥ ಸೌಜನ್ಯ ಇಟ್ಕೋಬೇಕು. ಒಂದು ಹಿರಿಯ ವ್ಯಕ್ತಿಗೆ ಇವತ್ತು ನೋಡೋದಕ್ಕೆ ಅಥವಾ ಮಾತಾಡ್ಸೋಕ್ಕೆ ಅಥವಾ ಏನಾದರೂ ಒಂದು ಪ್ರಯತ್ನ ಮಾಡಬೇಕು. ನಾಗರಾಜ್ ನಾಯ್ಕರು ಬಿಜೆಪಿ ಮುಖಂಡರು ಎನ್ನುವ ದೃಷ್ಟಿಯಿಂದ ಕಾಂಗ್ರೆಸ್ ಸರ್ಕಾರ ನೋಡಬಾರದು. ಗೃಹ ಸಚಿವರು ಕಾಂಗ್ರೆಸ್ ಸಚಿವರಾಗಿರದೆ ರಾಜ್ಯಕ್ಕೆ ಸಚಿವರು. ನಾಗರಾಜ್ ನಾಯ್ಕರು ಇಟ್ಟುಕೊಂಡಿರುವ ದಾಖಲೆಗಳನ್ನ ಕೇಳುವ ಪ್ರಯತ್ನವನ್ನ ಗೃಹ ಸಚಿವರು ಮಾಡಬೇಕಾಗಿತ್ತು. ಹೋರಾಟದ ಕುರಿತು ಗುಪ್ತಚರ ಮಾಹಿತಿಗಳನ್ನ ಅವರು ಪಡೆದುಕೊಳ್ಳಬೇಕಾಗಿತ್ತು. ಒಂದು ವೇಳೆ ಪಡೆದುಕೊಂಡಿಲ್ಲ ಎಂದಾದ್ರೆ ಅವರು ಯಾವ ರೀತಿಯ ಗೃಹ ಸಚಿವರು? ಸರ್ಕಾರದ ನಡೆಯನ್ನ ಕಠೋರವಾಗಿ ಖಂಡಿಸುತ್ತೇನೆ. ಜಿಲ್ಲಾಧಿಕಾರಿ, ಪೊಲೀಸ್ ವರಿಷ್ಠಾಧಿಕಾರಿ ಸೂಕ್ತ ಮಾಹಿತಿಯನ್ನ ಪಡೆದು ಗೃಹ ಸಚಿವರಿಗೆ ಮನವರಿಕೆ ಮಾಡಿಕೊಡಬೇಕು. ಅನ್ಯಾಯ ಅಕ್ರಮಗಳ ಬಗ್ಗೆ ಚರ್ಚೆ ಆಗಲಿ, ನಂತರ ಕಾನೂನಿನ ಪ್ರಕಾರ ಕ್ರಮ ಕೈಗೊಳ್ಳಲಿ. ಅದಕ್ಕಿಂತ ಮುಖ್ಯವಾಗಿ ಸ್ಪಂದಿಸಬೇಕು ಎಂದು ಹೇಳಿದರು. ಕೂಜಳ್ಳಿ ಟೈಮ್ಸ್ ನ್ಯೂಸ್, ಅಂಕೋಲಾ. ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.